ಸೊ ನೋಡಿ ಫ್ರೆಂಡ್ಸ್, ನಾನು ಇವಾಗ ಜಸ್ಟ್ ಬೆಳಗ್ಗೆ ಎಲ್ಲ ಇದು ರಾತ್ರಿನೇ ತೋರಿಸ್ತಾ ಇದ್ದೀನಿ. ಜಸ್ಟ್ ನಂದು ಕೈಯೆಲ್ಲ ವಾಶ್ ಮಾಡ್ಕೊಂಬಂದೆ, ಮೆಹಂದಿ ಕಲಿಸಿದ್ದೆ ಅಲ್ಲ. ಸೊ ನೋಡಿ, ಈ ಕೈಯಲ್ಲೆಲ್ಲ ಕೆಂಪು ಕೆಂಪಗೆ ಬಂದಿದೆ, ಇಲ್ಲಿ ನೋಡಿ ಕಪ್ಪಗೆ ಬಂದಿದೆ. ಸೊ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ವಾಶ್ ಮಾಡೋರು ಈ ಥರ ಕಪ್ಪಿದೆ. ಇಮ್ಯಾಜಿನ್ ಮಾಡಿ, ನಾಳೆ ಅಷ್ಟೊತ್ತಿಗೆ ಇನ್ನೂ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಪ್ಪಾಗ್ಬೋದು ನನ್ನ ಕೂದಲು ಅಂತ. ನ್ಯಾಚುರಲ್ಲು, ಹರ್ಬಲ್ದೇ, ಇದು ಯಾವುದೇ ಒಂದು ಕೆಮಿಕಲ್ಸ್ ಇಲ್ಲ ಆಯಿತಾ. ಇದು ಮೆಹಂದಿನಲ್ಲೇ ಅಷ್ಟು ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗಿದೆ. ಸೊ ಅದು ಯಾವುದು ಅಂತ ನಾನು ರಿವೀಲ್ ಮಾಡ್ತೀನಿ. ಟ್ಯೂನಲ್ಲಿರಿ, ಸ್ಟೇ ಟ್ಯೂನ್. ಇವತ್ತಿನ ವ್ಲಾಗ್ನಲ್ಲಿ ನಾನು ನ್ಯಾಚುರಲ್ ಆಗಿ ಹೇಗೆ ನಮ್ಮ ಕೂದಲನ್ನ ಕಪ್ಪು ಬರಂಗೆ ಮಾಡ್ಕೋಬೋದು ಅನ್ನೋದ್ರದ್ದು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವ ಥರ ಇರುತ್ತೆ ಅಂದರೆ, ಏಕದಮ್ ಒಂದೇ ದಿನದಲ್ಲಿ ನಿಮ್ಗಾಗಲ್ಲ. ಸೊ ಆಯಿತಾ. ಸೊ ನಾನು ಫಸ್ಟಿಂದನೂ ಅದೇ ಹೇಳ್ಕೊಂಬರ್ತಾ ಇರೋದು. ನಾನು ಯಾವುದೇ ಒಂದು ಕಲರ್ ಅಪ್ಲೈ ಮಾಡಲ್ಲ ಕೂದಲಿಗೆ, ಮತ್ತು ಹೇರ್ ಡೈ ಅಪ್ಲೈ ಮಾಡಲ್ಲ. ಹೇಗೆ ನಾನು ನ್ಯಾಚುರಲ್ ಆಗಿ ಕಪ್ಪು ಬರಂಗೆ ಮಾಡ್ಕೋತೀನಿ ಅನ್ನೋದ್ರದ್ದು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ಒಂದು ಗಿಡ ಮೂಲಿಕೆ ಬರುತ್ತೆ. ಸೊ ಇದನ್ನು ನಾನು ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ನಂದು ವ್ಲಾಗ್ನ ಅದಕ್ಕೆ ಸ್ಕಿಪ್ ಮಾಡದೆ ಹಾಗೆ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಈ ಒಂದು ಹೆನ್ನ ಒಂದು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಯಾವ ಹೆನ್ನ ಅಂತ ನಾನು ಎನಿ ಟೈಮ್ ಅದರದ್ದು ಬಾಕ್ಸ್ನ ರಿವೀಲ್ ಮಾಡ್ತೀನಿ. ಸೊ ಅದಕ್ಕೆ ಸ್ಕಿಪ್ ಮಾಡಿ ನೋಡಬೇಡಿ, ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಯಾವ ಮೆಹಂದಿ ಹಾಕ್ತಾ ಇದ್ದೀನಿ ಅಂತ, ಆಯಿತಾ. ಸೊ ಇದೊಂಥರ ಕೂದಲು ತುಂಬ ಚೆನ್ನಾಗಿ ಮಾಡುತ್ತೆ, ಶೈನಿಂಗ್ ಬರುತ್ತೆ, ಮತ್ತು ಉದ್ದ ಬೆಳೆಯುತ್ತೆ, ಕೂದಲು ಉದ್ರೋಗೋದು ನಿಂತೋಗುತ್ತೆ, ಮತ್ತು ಕಪ್ಪಾಗಂಗೆ ಪ್ರಮೋಟ್ ಮಾಡುತ್ತೆ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಯಾವಾಗಲೂ ನಾವು ಕೂದಲಿಗೆ ಅಪ್ಲೈ ಮಾಡೋದ್ರ ಜೊತೆಗೆ ಇಂಟೇಕು ಇರಬೇಕು. ಸೊ ಅದಕ್ಕೆ ನಿಮ್ಮ ಒಂದು ಆಹಾರ ಏನು ನೀವು ಊಟ ಮಾಡ್ತೀರಲ್ಲ, ಸೊ ಡೈಲಿ ನೀವು ಒಂದು ಆಮ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ, ಅಂದರೆ ಬೆಟ್ಟದ ನೆಲ್ಲಿಕಾಯಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಅನ್ಗೋನೆ ಸೊಪ್ಪು ಅಂತ ಬರುತ್ತೆ ನೋಡಿ, ಅದು ಅಷ್ಟೇ ಕೂದಲು ನಿಮ್ಮದು ನ್ಯಾಚುರಲ್ ಆಗಿ ಕಪ್ಪಾಗಂಗೆ ಅದು ಪ್ರಮೋಟ್ ಮಾಡುತ್ತೆ. ಅನ್ಗೋನಿ ಸೊಪ್ಪನ್ನ ಯೂಸ್ ಮಾಡಿ ಒಂದು ಪಲ್ಯ ಥರ ಮಾಡಿ ಸುಮ್ಮನೆ ನೀವು ಬೇಕಾದ್ರೆ ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕ್ಕೊಂಡು ತಿನ್ಬೋದು. ಮತ್ತು ಆಮ್ಲ ಜ್ಯೂಸ್ ಕುಡಿಯೋದು ಸ್ಟಾರ್ಟ್ ಮಾಡಿ. ನಾನೊಂದು ವೆಯ್ಟ್ ಲಾಸ್ ಅಂತ ಒಂದು ಮಾಡಿದ್ದೀನಿ ನೋಡಿ, ಅದನ್ನು ಚೆಕ್ ಮಾಡಿ. ಅದರಲ್ಲಿ ಪುದೀನ, ಕ್ಯುಕ್ಯುಂಬರ್ ಮತ್ತು ಇದೆಲ್ಲ ಹಾಕಿದ್ದೀನಲ್ಲ. ಸೊ ಅದೆಲ್ಲ ಹೇರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ, ಪ್ಲಸ್ ನಿಮ್ಮದು ಕ್ಯೂಟಾಗುತ್ತೆ, ಮುಖನೂ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಸೊ ಅದನ್ನು ಆ ವ್ಲಾಗ್ನ ಚೆಕ್ ಮಾಡಿ. ಸೊ ಇವತ್ತಿನ ವ್ಲಾಗಲ್ಲಿ ಒಂಥರ ಸ್ಪೆಷಲ್ ಮೆಹಂದಿ ಇದು ತೊಗೊಂಬಂದಿದ್ದೀನಿ. ಅದು ಯಾವ ಥರ ಕಲ್ಸೋದು ಡಿಪೆಂಡ್ ಆಗುತ್ತಲ್ವ, ಅಂದರೆ ಏನೇನು ಹಾಕ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೇಳಬೇಕು, ಇದನ್ನು ನೀವು ಈ ಒಂದು ಪ್ಯಾಕ್ನ ನೀವು ಕೂದಲಿಗೆ ಹೇರ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಕೂದಲು ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಶೈನಿಂಗ್ ಬರುತ್ತೆ. ಸೊ ತುಂಬ ಜನ ಹೋಗ್ಬಿಟ್ಟು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸೋದು ಅದೆಲ್ಲ ಮಾಡ್ತಿರಲ್ಲ. ನಂದು ಕರ್ಲಿ ಹೇರ್ ಇದ್ದಿದ್ದು ನಾನು ವೇವಿ ಥರ ಮಾಡ್ಕೊಂಡಿದ್ದೀನಿ ಎಲ್ಲ ಮೆಥಡ್ ಮಾಡೋದ್ರಿಂದ. ಸೊ ಇದಕ್ಕೆ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ. ಫಸ್ಟ್ ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ನೋಡಿ, ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಅದನ್ನು ಒಂದೊಂದೇ ನಾನು ಹೇಳ್ಕೊಂಡು ಹೋಗ್ತೀನಿ, ಏನೇನು ಹಾಕ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನು. ಸೊ ನಾನು ಯಾವ ಮೆಥಡ್ ತೋರಿಸ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನಿಮಗೆ ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಕಪ್ಪಾಗಂಗೆ ಅದು ಪ್ರಮೋಟ್ ಮಾಡುತ್ತೆ, ಆಯಿತಾ. ಸೊ ಕೆಲವ್ರಿಗೆಲ್ಲ ನೋಡಿ ಗ್ರೇ ಹೇರು ಫುಲ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಂದ್ಬಿಟ್ಟಿರುತ್ತಲ್ವಾ. ಸೊ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂದರೆ ಈ ಥರದ್ದೆಲ್ಲ ಅಪ್ಲೈ ಮಾಡ್ಕೊಂಬಂದರೆ ಬರೀ ಇಲ್ಲಿಗೆ ನಿಂತೋಗ್ಬಿಡುತ್ತೆ. ಇಲ್ಲಿ ಕೂದಲುಗಳು, ಹೊಸ ಕೂದಲು ಏನು ಬರುತ್ತೋ ಅದೆಲ್ಲ ಕಪ್ಪಾಗಿ ಬರೋಂಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಅದನ್ನೇ ಹೇಳ್ಕೊಡ್ತಾ ಇರೋದು. ಫುಲ್ ಬ್ಲ್ಯಾಕ್ ಆಗೋ ಅಂಥದ್ದನ್ನೇ ನಾನು ಮೆಟೀರಿಯಲ್ಸ್ನ ಯೂಸ್ ಮಾಡ್ತಿದ್ದೀನಿ, ಇದಕ್ಕೆ ಇಂಗ್ರೀಡಿಯೆಂಟ್ಸ್ನ, ಆಯಿತಾ. ಸೊ ನೋಡಿ, ಇವಾಗ ನೀರು ಕುದೀತಾ ಇದೆಲ್ಲ. ಸೊ ನಾನು 1 ಸ್ಪೂನಷ್ಟು ಟೀ ಪೌಡರ್ ಹಾಕೋತಾ ಇದ್ದೀನಿ. ಫಸ್ಟು ಟೀ ಪೌಡರೇ ಹಾಕೋಬೇಕು, ಅದಕ್ಕೆ ಚೆನ್ನಾಗಿ ಅದು ಕುದಿ ಬರಬೇಕು. ಸೊ ನೋಡಿ, ಚೆನ್ನಾಗಿ ಅದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ನಾನು 1 ಸ್ಪೂನಷ್ಟು ಕಾಫಿ ಪೌಡರ್ ಹಾಕೋತಾ ಇದ್ದೀನಿ. ಸೊ ಕಾಫಿ ಪೌಡರು ಅಷ್ಟೇ ನಮ್ಮ ಕೂದಲು ಕಪ್ಪಾಗಂಗೆ ಅದು ಮಾಡುತ್ತೆ, ತುಂಬ ಚೆನ್ನಾಗಿ ಕಂಡೀಷ್ನಿಂಗ್ ಕೊಡುತ್ತೆ. ಅಂದರೆ ಬೇಗ ಅದು ಗ್ರೇ ಹೇರ್ ಆಗಂಗೆ ಅದು ಮಾಡಲ್ಲ ಅದು. ಸೊ ನೋಡಿ ಫ್ರೆಂಡ್ಸ್, ಇಷ್ಟು ಬೇಕಾಗುತ್ತೆ. ಸೊ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ, ಏನೇನು ಅಂತ ತೋರಿಸ್ತೀನಿ. ಸೊ ನಾನು ಹೇಳಿದ್ನಲ್ಲ ಸೀಕ್ರೆಟ್ ಗಿಡ ಮೂಲಿಕೆ, ಅದೇ ಹೆಸರು ಆಮೇಲೆ ಹೇಳ್ತೀನಿ ನಾನು. ಅದಾದಮೇಲೆ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಇದೆ, ಮತ್ತು ದಾಸವಾಳದಿದೆ, ಮತ್ತು ಇದು ಮೆಂತ್ಯದು ಇದಿದೆ, ಪೌಡರ್ ಇದೆ, ಕಲೋಂಜಿ ಇದೆ, ಮತ್ತು ವಿಳೆದೆಲೆನ ಒಂದು 4 ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ತಾ ಇರೋದು ಇವತ್ತು. ವಿಳೆದೆಲೆ ಯಾಕೆ ಅಂದರೆ ಕೂದಲು ಕಪ್ಪಾಗಂಗೆ ಮಾಡುತ್ತೆ ಅದಕ್ಕೆ, ಮತ್ತು ಬೀಟ್ರೋಟ್ದು ಕಲರ್ ಹಿಡಿಯಂಗೆ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಹಾಕ್ಬೇಕೀಗ. ಸೊ ನೋಡಿ, ಫಸ್ಟ್ ನಾನು ವಿಳೆದೆಲೆ ಹಾಕೋತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಒಂದು 5 ನಿಮಿಷ ಅಂತೂ ಕುದಿಸ್ಲೇಬೇಕು ನೀವು. 4 ದೊಡ್ಡ ವೀಳ್ಯದೆಲೆನ ಹಾಕೊಂಡಿದ್ದೀನಿ. ನನ್ನ ಕೂದಲು ಒಂದು ಸ್ವಲ್ಪ ಉದ್ದ ಇದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ 4 ಹಾಕಿರೋದು. ನಿಮ್ಮ ಕೂದಲು ನೋಡ್ಕೊಳ್ಳಿ, ಹುಡುಗರಾದರೆ 1 ಹಾಕೊಳ್ಳಿ, ಹುಡುಗಿರಾದರೆ ಒಂದು ಸ್ವಲ್ಪ ಮೀಡಿಯಮ್ ಲೆಂತ್, ಒಂದು ಸ್ವಲ್ಪ ಶಾರ್ಟ್ ಏರ್ ಆಗಿದ್ದರೆ ನಿಮಗೆ ಒಂದು ಅಥವಾ 2 ಹಾಕೊಳ್ಳಿ ಸಾಕಾಗುತ್ತೆ. ಒಂದು ಸ್ವಲ್ಪ ಲಾಂಗ್ ಏರ್ ಇದ್ರೇ ಒಂದು ಸ್ವಲ್ಪ 4 ಬೇಕಾಗುತ್ತೆ.
ಸೊ ಈ ಮೆಂತ್ಯದೂ ಅಷ್ಟೇ ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟು ಆಯಿತಾ, ಫೈನ್ ಪೌಡರ್ ಮಾಡಿ ನಾನು ತೊಗೊಂಡಿದ್ದೀನಿ. ಮೆಂತ್ಯ ಅಂತೂ ನಿಮ್ಮ ಕೂದಲು ಕಪ್ಪಾಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಅದಕ್ಕೆ ಹಾಕ್ಕೊಂಡಿರೋದು. ಮತ್ತು ಇವಾಗ ನೋಡಿ ಕಲೋಂಜಿದು 1 ಸ್ಪೂನ್ ಹಾಕೋತಾ ಇದ್ದೀನಿ. ಅದೇ ಆವಾಗಲೇ ಟೀದು ಪೌಡರ್ ಹಾಕ್ಕೊಂಡ್ವಲ್ಲ ಅಷ್ಟೇ, 1 ಸ್ಪೂನ್ ಹಾಕೋಬೇಕಾಗತ್ತೆ ಅಷ್ಟೆ. ಅದೇನು ಅಂದರೆ ಈರುಳ್ಳಿ ಬೀಜ ಆಗಿರೋದ್ರಿಂದ ಕೂದಲು ಕಪ್ಪಾಗಂಗೆ ಪ್ರಮೋಟ್ ಮಾಡುತ್ತೆ ಅದು. ಸೊ ಇವಾಗ ನೋಡಿ ಆಮ್ಲದ್ದು ತೊಗೋತಾ ಇದ್ದೀನಿ. ಬೆಟ್ಟದ ನಲ್ಲಿಕಾಯ್ದು ಒಂದು 7-8 ತೊಗೊಂಡೆ ನಾನು. ಸೊ ಅದಾದಮೇಲೆ ದಾಸವಾಳದ್ದು ಇದು ಅಷ್ಟೇ 1.5 ಸ್ಪೂನ್ ಅಷ್ಟಿದೆ. ನೀವು ಬೇಕಾದ್ರೆ 2 ಸ್ಪೂನೇ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ, ಶೈನಿಂಗ್ ಬರುತ್ತೆ, ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಮತ್ತು ಸಿಲ್ಕಿ ಏರ್ ಯಾರಿಗೆ ಬೇಕು ಅಂತ ಆಸೆ ಪಡ್ತೀರೋ ಅವರೆಲ್ಲ ಈ ಥರ ಮಾಡ್ಕೋಬೋದು. ಕೆಲವ್ರದ್ದೆಲ್ಲ ಕೂದಲು ತುಂಬ ರಫ್ ಆದ್ರೇ ಕೂದಲು ಉದ್ರೋಗೋದಲ್ವ, ತುಂಬ ಜನದ್ದು ಪ್ರಾಬ್ಲಮ್ಮೇ ಅದು, ಕೂದಲು ರಫ್ ಆದ್ರೇ ಉದ್ರೋಗೋದು. ಅದು ಸಾಫ್ಟ್ ಆದರೆ ಕೂದಲು ಅಷ್ಟು ಉದ್ರಲ್ಲ. ಸೊ ಅದೆಲ್ಲ ಇದು ಮೇಂಟೈನ್ ಮಾಡುತ್ತೆ. ಸೊ ಇವಾಗ ಬನ್ನಿ ಫೈನಲಿ ನಮ್ಮ ಒಂದು ಗಿಡಮೂಲಿಕೆನ ನಾನು ಹಾಕ್ತಾಯಿದ್ದೀನಿ. ಸೊ ಇದು ಯಾವ ಒಂದು ಗಿಡಮೂಲಿಕೆ ಅಂತ ನೀವು ಗೆಸ್ ಮಾಡ್ತಾ ಇರಿ. ಇದ್ರ ಹೆಸರು ನಾನು ಆಮೇಲೆ ಹೇಳೋದು, ಇವಾಗಲೇ ಹೇಳಕ್ಕೆ ಹೋಗಲ್ಲ ನಾನು, ಆಯಿತಾ. ಸೊ ಅದು ಆಮೇಲೆ ನಾನು ಹೇಳ್ತೀನಿ, ಈ ವಿಡಿಯೋ ಮಧ್ಯದಲ್ಲಿ ಎನಿ ಟೈಮ್ ನಾನು ಹೇಳ್ಬೋದು. ಸೊ ಹಂಗೆ ನೋಡ್ತಾ ಇರಿ ಅಷ್ಟು. ಸೊ ಆಯಿತಾ, ಅದೆಲ್ಲ ಚೆನ್ನಾಗಿ ಅದ್ರ ಒಳಗಡೆ ಮೇನಾಗಿ ಆ ರೂಟು ಒಂದು ಗಿಡಮೂಲಿಕೆ ಏನು ಹಾಕಿದ್ದೀನಲ್ಲ ಆ ಕಡ್ಡಿದು ಒಂದು 5 ನಿಮಿಷ ಆಗಬೇಕು. ಪ್ಲಸ್ ಇದೆಲ್ಲ ಸೇರಿ ಒಂದು ಆಲ್ಮೋಸ್ಟ್ ನಿಮ್ಗೆ 10 ನಿಮಿಷ ಆಗಬೇಕು. ಸಣ್ಣ ಊರಿನಲ್ಲೇ ಇಟ್ಕೊಂಡಿದ್ದೀನಿ, ಒಂದು 10 ಮಿನಿಟ್ಸ್ ಅಂತೂ ನಾವು ಬಿಡಲೇಬೇಕು. ಸೊ ಇವಾಗ ನೋಡಿ ಫೈನಲ್ ಆಗಿ ನಾನು ಬೀಟ್ರೋಟದ್ದು ಹಾಕೋತಾ ಇದ್ದೀನಿ. ಸೊ ನೋಡಿ ಬೀಟ್ರೋಟದ್ದು ಹಾಕೊಂಡೆ ನಾನು. ಸೊ ಇದು ಚೆನ್ನಾಗಿ ಅದರೊಳಗಡೆ ಇದಾಗಬೇಕು, ಅದರಲ್ಲಿರುವಂತಹ ಏನೊಂದು ಸತ್ವ ಇರುತ್ತೆ ಇದ್ರೊಳಗಡೆ ಬಿಟ್ಕೋಬೇಕು ಈ ನೀರೊಳಗೆ. ಸೊ ಅಲ್ಲಿವರೆಗೂ ನಾವು ಕುದಿಸ್ಬೇಕು. ತುಂಬ ಜಾಸ್ತಿ ಊರಿನಲ್ಲಿ ಮಾಡಿದ್ರೆ ಅದ್ರ ಎಫೆಕ್ಟ್ ಕಳ್ಕೊಂಬಿಡುತ್ತೆ ಅದು. ಸೊ ಅದಕ್ಕೆ ಸಣ್ಣ ಊರಿನಲ್ಲೇ 10 ನಿಮಿಷ ಅಂತೂ ಮಿನಿಮಮ್ ಮಾಡಲೇಬೇಕು, ಯಾಕಂದರೆ ನಾವು ಬೇರೆಲ್ಲ ಹಾಕಿದ್ದೀವಲ್ವಾ. ಸೊ ಯಾವುದೋ ಒಂದು ಗಿಡಮೂಲಿಕೆ ಅನ್ನಲ್ಲ. ಸೊ ಅದ್ರ ಗಿಡಮೂಲಿಕೆ ಇದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಬನ್ನಿ ಈಗ. ಸೊ ಇವಾಗ ನಾನು ಏನು ಒಂದು ಗಿಡಮೂಲಿಕೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಫಸ್ಟ್ ಅದ್ರದ್ದು ಏನು ಕ್ವಾಲಿಟೀಸ್ ಅಂತ ಹೇಳ್ಬಿಡ್ತೀನಿ. ಸೊ ಅದು ಏನು ಮಾಡುತ್ತೆ ಅಂದರೆ ನಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಂಗೆ ಅದು ಪ್ರಮೋಟ್ ಮಾಡುತ್ತೆ. ಸೊ ಬೇಗ ಗ್ರೇ ಹೇರ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ, ಅಂದರೆ ಬಿಳಿ ಕೂದಲು ಬೇಗ ಆಗೋದನ್ನು ತಡೆಯುತ್ತೆ. ಮತ್ತು ತುಂಬ ದಿನದವರೆಗೂ ಅದು ಕಪ್ಪಾಗಂಗೆ, ಕೂದಲಲ್ಲಿ ಕಪ್ಪಿಡಿಯಂಗೆ ಅದು ಪ್ರಮೋಟ್ ಮಾಡುತ್ತೆ ನಮಗೆ. ಆಮೇಲೆ ಹೇರ್ ಫಾಲ್ ಆಗೋದಿರ್ಬೋದು, ಡ್ಯಾಂಡ್ರಫ್ ಬರೋದಾಗಿರ್ಬೋದು, ಮತ್ತು ಕೂದಲು ಉದುರು ಹೋಗೋದಿರ್ಬೋದು, ಕೂದಲು ತುಂಬ ಚೆನ್ನಾಗಿ ಗುಂಪಾಗಿ ಅಂದರೆ ತಿಕ್ಕಾಗಿ ಬೆಳೆಯೋಕ್ಕೆ ಇದು ತುಂಬ ಪ್ರಮೋಟ್ ಮಾಡುತ್ತೆ. ಸೊ ಯಾವ ಒಂದು ಗಿಡಮೂಲಿಕೆ ನಾನು ಹಾಕಿದ್ನೋ ಅದ್ರದ್ದು, ಆಯಿತಾ. ನಾನು ಅದನ್ನು ಇವಾಗಲೇ ಹೇಳಲ್ಲ, ಒಂದು ಸ್ವಲ್ಪ ಆದಮೇಲೆ ಹೇಳ್ತೀನಿ. ಸೊ ಯಾವುದು ಅಂತ ಹೇಳ್ತೀನಿ. ಸೊ ಫಸ್ಟ್ ಅದನ್ನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದು ಇರೋದೇ ಕೂದಲು ಕಪ್ಪಾಗಂಗೆ ಮಾಡೋದಕ್ಕೆ ಅದಿರೋದು, ಆಯಿತಾ. ತುಂಬ ಅದು ಇವಾಗಿನ ಇದರಲ್ಲಿ ಅದ್ರದ್ದು ಒಂದು ಕ್ಲೂ ಕೊಡ್ಬೋದು ನಾನು. ಅದ್ರದ್ದು ಫ್ಲವರ್ಸ್ ಎಲ್ಲ ಗ್ರೀನ್ ಟೀಗೂ ಯೂಸ್ ಮಾಡ್ತಾ ಇದ್ದಾರೆ, ಆಯಿತಾ. ಗ್ರೀನ್ ಟೀಗೂ ಅದ್ರ ಫ್ಲವರ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾನು ಇದರಲ್ಲಿ ಅದ್ರದ್ದು ಫ್ಲವರ್ಸು ಒಣಗೋಗಿರುತ್ತೆ ನೋಡಿ, ಒಣಗೋಗಿ ಅದ್ರದ್ದು ಬಳ್ಳಿ ಥರ ಬರುತ್ತಲ್ಲ, ಬಳ್ಳಿ ಪ್ಲಸ್ ಎಲೆಗಳು ಎಲ್ಲನೂ ಅದು ಬೆನಿಫಿಷಿಯಲ್ ಆಗಿರುತ್ತೆ. ನಮ್ಮ ಒಂದು ಕೂದಲು ಬೆಳಿಬೇಕು ಚೆನ್ನಾಗಿ, ಆಮೇಲೆ ತಿಕ್ಕಾಗಬೇಕು, ಮತ್ತು ಕೂದಲು ರೂಟಿಂದ ಕಪ್ಪಾಗಿ ಬರಬೇಕು ಅಂದರೆ ಅದೆಲ್ಲ ತುಂಬ ಪ್ರಮೋಟ್ ಮಾಡುತ್ತೆ. ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾ ಇರೋದು ನಾನು. ಸೊ ಅದು ನಿಮಗೆ ಸಾಮಾನ್ಯವಾಗಿ ಎಲ್ಲೂ ಸಿಗಲ್ಲ. ಅದು ಆಯುರ್ವೇದಿಕ್ ಶಾಪಲ್ಲಿ ನೀವು ಕೇಳಬೇಕಾಗುತ್ತೆ, ಪನ್ಸಾಲೆ ಅಂಗಡಿನಲ್ಲಿ ಕೇಳ್ಬೋದು, ಇಲ್ಲ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟ್ ಅಂತ ಕಡೆ ನೀವು ತೊಗೋಬೋದಾಗುತ್ತೆ. ಸೊ ಅದ್ರ ಹೆಸರು ಆಮೇಲೆ ಹೇಳ್ತೀನಿ ನಾನು. ಬನ್ನಿ ಇವಾಗ ನೋಡೋಣ ಎಷ್ಟಾಗಿದೆ ಅಂತ. ಸೊ ಈ ಒಂದು ಎಣ್ಣೆ ಪೌಡರ್ದು ಕ್ವಾಲಿಟೀಸ್ ಹೇಳ್ಬಿಡ್ತೀನಿ. ನಾನೊಂದು ಸ್ಪೆಷಲ್ ಎಣ್ಣೆನ ತೊಗೊಂಡಿರೋದು ಇವತ್ತು. ಸೊ ಇದೇನು ಅಂದರೆ ಫ್ರೆಂಡ್ಸ್, ಇದರಲ್ಲಿ ಬೆಟ್ಟದ ನಲ್ಲಿಕಾಯಿ ಇದೆ, ಭೃಂಗರಾಜ್ ಇದೆ, ಮತ್ತು ಮೆಂತ್ಯದು ಪುಡಿ ಇದೆ, ಆಮ್ಲದು ಚೂರಿದೆ, ಆಮೇಲೆ ದಾಸವಾಳದಿದೆ. ಸೊ ತುಂಬ ಗಿಡಮೂಲಿಕೆಗಳೇ ಒಂದು 10-11 ಥರದ್ದು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಕ್ವಾಲಿಟಿದು, ಮತ್ತು ಕೂದಲು ಕಪ್ಪಾಗಂಗೆ ಮಾಡುತ್ತೆ ಈ ಒಂದು ಮೆಹಂದಿ, ಓಕೆನಾ. ಸೊ ಅದು ಯಾವುದು ಅಂತ ಆಮೇಲೆ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕಲಿಸ್ಕೋತಾ ಇದ್ದೀನಿ ಇವಾಗ, ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ಮೆಹಂದಿ ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ನಿಮಗೆ. ಒಂದು ಪ್ಯಾಕೆಟ್ ನಾನೇನು ತೋರಿಸ್ತಾ ಇಲ್ಲ. ಸೊ ಅದೇ ಒಂದು 190 ರುಪೀಸೋ 180 ರುಪೀಸೋ ಆಗುತ್ತೆ ನಿಮಗೆ. ಬಟ್ ತುಂಬ ಚೆನ್ನಾಗಿರುವ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ನಿಮ್ಮದು ಚಿಕ್ಕ ಕೂದಲಾದರೆ 3 ಸಲ ಯೂಸ್ ಮಾಡ್ಬೋದು. ನಂದು ದೊಡ್ಡ ಕೂದಲಿರೋದ್ರಿಂದ ನಾನೊಂದು 2 ಸಲ ಯೂಸ್ ಮಾಡ್ಬೋದಾಗಿರುತ್ತೆ. ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ಇದು ಒಂಥರ ಕೂದಲು ಕಪ್ಪಾಗಂಗೆ ಮಾಡುತ್ತೆ. ಸೊ ಅದೊಂಥರ ಇದು. ಸೊ ನೋಡಿ ಇವಾಗ ಆಗಿದೆ ಅದು ಆಲ್ಮೋಸ್ಟ್ ಒಂದು 10 ನಿಮಿಷದವರೆಗೂ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಬರೀ ಅದರದ್ದು ನೀರು ಮಾತ್ರ ನಾವು ತೊಗೋಬೇಕಾಗತ್ತೆ ಅಷ್ಟೆ.
ಏನು ಗೊತ್ತಾ ಫ್ರೆಂಡ್ಸ್, ಫುಲ್ ಅದು ಪೇಸ್ಟು, ಎಲೆಗಳು ಅದೆಲ್ಲ ಹಾಕಿದ್ರೆ ವೇಸ್ಟು. ಯಾಕೆಂದರೆ ಅದರಲ್ಲಿ ಏನಿರುತ್ತೋ ಒಂದು ಅಂಶ ಎಲ್ಲ ಈ ನೀರಲ್ಲೇ ಬಿಟ್ಕೊಂಡಿರೋದ್ರಿಂದ ಸೊ ಅದು ಯೂಸ್ ಇಲ್ಲ ನಮಗೆ. ಇದೊಂದೇ ಸಾಕಾಗುತ್ತೆ, ಎಲ್ಲ ಇದ್ರೊಳಗಡೆ ಬಂದ್ಬಿಟ್ಟಿರೋದ್ರಿಂದ. ಸೊ ಇದೊಂದೇ ಸಾಕು ನಮಗೆ. ಇವಾಗ ಬನ್ನಿ ಮೆಹಂದಿ ಕಲಿಸ್ಬಿಡೋಣ. ಸೊ ನೋಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಕಲಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ, ನಾನು ಒಬ್ಬಳೇ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಆಯಿತಾ, ಇದನ್ನು ನೋಡಿಕೊಂಡು ಕಲಿಸ್ಬೇಕಾಗುತ್ತೆ. ಸೊ ಕಲಿಸಾದ್ಮೇಲೆ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ನಾನು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬಂದಿರುತ್ತೆ, ಅಂದರೆ ಕಲಸಿಟ್ಟಿದ್ದೀನಿ. ಇದನ್ನು ಓವರ್ ನೈಟ್ ಬಿಡ್ತೀನಿ ನಾನು, ರಾತ್ರಿ ಪೂರ್ತಿ ಬಿಟ್ಟು ಬೆಳಗ್ಗೆ ನಾನು ಅದನ್ನು ಅಪ್ಲೈ ಮಾಡಿ ಆಫ್ಟರ್ ವಾಷಿಂಗ್ ಹೇಗೆ ಆಗಿದೆ ಅಂತಲೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇನ್ ಬಿಟ್ವೀನ್ ನಾನು ಅದನ್ನು ರಿವೀಲ್ ಮಾಡ್ತೀನಿ, ಯಾವುದೊಂದು ಮೆಹಂದಿನ ನಾನು ಯೂಸ್ ಮಾಡಿದೆ, ಯಾವ ಒಂದು ಗಿಡಮೂಲಿಕೆಯನ್ನು ಯೂಸ್ ಮಾಡಿದೆ ಅಂತ ನಾನು ತೋರಿಸ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ಸೊ ನೋಡಿ ಫ್ರೆಂಡ್ಸ್, ಕಲಿಸುವಾಗ್ಲೇ ಅದು ಸೈಡ್ ಇಷ್ಟು ಕಪ್ಪು ಬಿಟ್ಕೋತಾ ಇದೆ. ಸೊ ಅದನ್ನೇ ಹೇಳಿದ್ದು, ಕೂದಲು ಬ್ಲ್ಯಾಕ್ ಆಗಂಗೆ ಇದು ಪ್ರಮೋಟ್ ಮಾಡುತ್ತೆ. ಸೊ ಇದು ಏನು ಗೊತ್ತಾ, ನೀವು ಕೆಲವರೆಲ್ಲ ಹೇರ್ ಡೈ ಎಲ್ಲ ಹಾಕೋತಿರಲ್ಲ, ಸೊ ನೀವು ಟ್ರೈ ಮಾಡಿ, ಏನೋ ಅದು ಹಾರ್ಮ್ಫುಲ್ ಆಗಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನೀವೆಲ್ಲ ಮುಂಚೆಯಿಂದನೂ ನಮ್ಮ ಅಮ್ಮನೂ ಹಂಗೆ ಮಾಡಿದ್ದು, ಫಸ್ಟೇ ಹೇರ್ ಡೈ ಹಾಕ್ಬಿಟ್ಟು ಅವ್ರು ಮೆಹಂದಿ ಹಾಕಕ್ಕೆ ಹೋದರೆ ಅವ್ರಿಗೆ ಸೂಟ್ ಆಗಲಿಲ್ಲ ಅದು. ಸೊ ಇದನ್ನ ಒಂದ್ಸಲ ಟ್ರೈ ಮಾಡಿ. ನಾವು ಗಿಡಮೂಲಿಕೆ ಎಲ್ಲ ಹಾಕಿ ಮಾಡಿರೋದ್ರಿಂದ ನ್ಯಾಚುರಲ್ ಆಗಿ ಕಪ್ಪು ಹಾಗೇ ಹಿಡಿಯುತ್ತೆ ನಿಮಗೆ. ಇದು ಆ್ಯಕ್ಚುಲಿ ಇವಾಗ ಹಾಕಿರೋದು, ನಾಳೆ ಅಷ್ಟೊತ್ತಿಗೆ ಇನ್ನೂ ಸಖತ್ ಬ್ಲ್ಯಾಕ್ ಆಗಿರುತ್ತೆ. ಬನ್ನಿ ಅದು ಎಡ್ಜೆ ತೋರಿಸ್ಬಿಡ್ತೀನಿ ನಿಮ್ಗೆ, ಆಯಿತಾ. ಸೊ ನೋಡಿ, ನಾನು ಹಿಂಗೆ ಕಲಿಸ್ದೆ ಅಲ್ಲ, ನೋಡಿ ಎಡ್ಜೆಲ್ಲ ಕಪ್ಪು ಆಗ್ತಾ ಇದೆ. ನಾಳೆ ಅಷ್ಟೊತ್ತಿಗೆ ಇದು ಚೆನ್ನಾಗಿ ಕಪ್ಪು ಹಿಡ್ದಿರುತ್ತೆ ಫ್ರೆಂಡ್ಸ್. ಆ ಥರ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಕೂದಲು. ಸೊ ಈ ಥರ ಒಂದು ಟ್ರಿಕ್ ಹೇಳ್ತಾ ಇದ್ದೀನಿ. ಅದು ಯಾವ ಮೆಹಂದಿ ಯೂಸ್ ಮಾಡಿದೆ ಮತ್ತು ಯಾವ ಒಂದು ಗಿಡಮೂಲಿಕೆ ಯೂಸ್ ಮಾಡಿದೆ ಅನ್ನೋದು ಸಸ್ಪೆನ್ಸಲ್ಲಿ ಇಟ್ಟಿರ್ತೀನಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿ ಓಡೋಟೋಗ್ತೀರ ಅಷ್ಟೇ ಅದಕ್ಕೆ. ಸೊ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಯಾವುದನ್ನು ಹೈಡ್ ಮಾಡ್ತಾ ಇಲ್ಲ ನಾನು. ಸೊ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಪ್ಪು ಬರುತ್ತೆ, ಆಯಿತಾ. ಸೊ ನಾನು ಸುಮ್ಮನೆ ಹಿಂಗೆ ತೋರಿಸ್ತೀನಿ, ಕೂದಲಿಗೆಲ್ಲ ಹಿಂಗೆ ಹಾಕ್ಕೊಂಡು ಆಮೇಲೆ ವಾಶ್ ಮಾಡ್ತೀನಿ. ಆ್ಯಕ್ಚುಲಿ ಇದು ನಾಳೆ ಹಾಕೋಬೇಕು. ಏನು ಗೊತ್ತಾ, ನಿಮಗೆಲ್ಲ ಕೆಲವ್ರಿಗೆಲ್ಲ ಈ ಕಡೆ ಎಲ್ಲ ಒಂದು ಸ್ವಲ್ಪ ಬೆಳ್ಳಗಾಗಿರುತ್ತಲ್ಲ. ಸೊ ನಾನು ಇಲ್ಲೇ ಇಂಥ ಕಡೆ ಎಲ್ಲ ನಾನು ಟಚಪ್ ಕೊಡ್ತಾ ಇರ್ತೀನಿ, ಬಟ್ ನಂದು ಕೂದಲು ಕಪ್ಪಗೆ ಇದೆ, ಆಯಿತಾ. ಸೊ ನಂದು ಆ್ಯಕ್ಚುಲಿ ಸೆಕೆಂಡ್ ಇಯರ್ PUC ಇಂದನೂ ಒಂದು ಸ್ವಲ್ಪ ಇಲ್ಲೆಲ್ಲ 1-2-3 ಕಡೆನೋ ಬೆಳ್ಳಗಾಗಿತ್ತು ನನಗೆ, ಆ ಥರ, ಆಯಿತಾ. ಸೊ ಕೆಲವ್ರಿಗೆ ಆ ಥರ ಇರುತ್ತೆ, ಬಟ್ ನಾನು ಈ ಥರದ್ದೆಲ್ಲ ಮಾಡಿಕೊಂಡು ನಾನು ಚೆನ್ನಾಗಿ ನನ್ನ ಕೂದಲು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ರಫ್ ಆಗಿತ್ತು, ಕೆಟ್ಟದಾಗಿತ್ತು ಮುಂಚೆ, ಅದನ್ನು ಈ ಥರದ್ದೆಲ್ಲ ಮಾಡಿ ನಾನು ಮಾಡ್ಕೊಂಡಿರೋದು. ಸೊ ಅದಕ್ಕೆ ನಾನು ಬ್ಲಾಗ್ಸಲ್ಲಿ ನಿಮಗೂ ಯೂಸ್ ಆಗಲಿ ಅಂತಲೇ ನಾನು ತೋರಿಸೋದು. ನೋಡಿ ಹಾಗೆ ನೋಡಿ, ಇರಿ ನಾನು ಅಳಿಸ್ಬಿಟ್ಟು ತೋರಿಸ್ತೀನಿ. ಏನು ಗೊತ್ತಾ, ಕೆಲವೊಂದು ಟ್ರಿಕ್ನ ನಾವು ಯೂಸ್ ಮಾಡಬೇಕಾಗತ್ತೆ, ಆವಾಗಲೇ ನಮ್ಮ ಕೂದಲು ಸಖತ್ತಾಗೋದು, ಆಯಿತಾ. ಸೊ ಈ ಥರದ್ದೊಂದು ಪ್ಯಾಕೆಟ್ ನೀವು ತೊಗೊಂಡು ಇಟ್ಕೊಳ್ಳಿ, ನಾನು ಹೆಸರು ಆಮೇಲೆ ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಜಸ್ಟ್ ಇವಾಗ ಕಲಸಿರೋದಷ್ಟೇ, ನಾಳೆ ಅಷ್ಟೊತ್ತಿಗೆ ಇನ್ನೂ ಚೆನ್ನಾಗಿ ಹಿಡ್ದಿರುತ್ತೆ. ಸೊ ನೋಡಿ, ಆ ವಾಶ್ ಮಾಡಿದ್ರೂ ಆ ಒಂದು ಕಪ್ಪು ಹಾಗೇ ಇದೆ. ಅಂದರೆ ಜಸ್ಟ್ ಇವಾಗ ಕಲಸಿರೋದು, ತಕ್ಷಣ ಯಾವುದೂ ಅದಾಗಲ್ಲ. ಒನ್ ಡೇ ರಾತ್ರಿ ಬಿಟ್ಟಾಗೆ ಅದ್ರ ಎಫೆಕ್ಟು ಕೊಡೋದು. ಯಾವಾಗಲೂ ಮೆಹಂದಿದು ಕಲರ್ ತುಂಬ ಚೆನ್ನಾಗಿ ಹಿಡಿಯುತ್ತೆ, ಆಯಿತಾ. ಕಪ್ಪಾಗಂಗೆ ಬರುತ್ತೆ. ಕೆಲವೆಲ್ಲ ಮೆಹಂದಿ ಹಾಕಿದಾಗ ಆರೆಂಜ್ ಕಲರಲ್ಲಿ ಬಂದಿರುತ್ತಲ್ಲ. ಸೊ ಅದಕ್ಕೆ ನಾನು ಈ ಥರ ಕಲೋಂಜಿ ಬೀಜ ಆಗಿರ್ಬೋದು, ಮತ್ತು ಆಮ್ಲದ ಹಾಕಿದ್ದೀನಿ, ಮತ್ತು ಮೇಥಿ ಹಾಕಿದ್ದೀನಿ, ಮತ್ತು ಇದು ಯಾವುದು ದಾಸವಾಳದ ಹಾಕಿದ್ದೀನಿ. ನೋಡಿ ನೋಡಿ, ಕಪ್ಪಾಗೇ ಇದೆ. ಸೊ ನಾನು ಹೇಳ್ತಾ ಇರೋದು, ಒನ್ ಡೇ ರಾತ್ರಿ ಫುಲ್ ನೀವು ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಅದು. ಸೊ ನಾನು ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರೆಲ್ಲ ಕೇಳ್ತಾರೆ, ತುಂಬ ಜನದ್ದು ಇವಾಗೆಲ್ಲ ನೋಡಿ 20 years 25 years 30 yearsಗೆಲ್ಲ ಕೂದಲು ಬೆಳ್ಳಗಾಗ್ಬಿಟ್ಟಿರುತ್ತಲ್ವ. ಸೊ ಈ ಥರ ಒಂದು ಟ್ರಿಕ್ ಯೂಸ್ ಮಾಡಿ ಫ್ರೆಂಡ್ಸ್. ಅವಾಗ ಏನು ಗೊತ್ತಾ, ನ್ಯಾಚುರಲ್ ಆಗಿ ಏನು ಗೊತ್ತಾ, ನೀವು ಹೇರ್ ಡೈ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮದು ಸ್ಕಿನ್ ಹಾಳಾಗ್ಬಿಡುತ್ತೆ, ಪಿಗ್ಮೆಂಟೇಷನ್ ಬರೋದಾಗಿರ್ಬೋದು, ಮತ್ತು ಏನೋ ಒಂಥರ ಇದು ಆ ಒಂದು ಕಳೆನ ಕಳ್ಕೊಳ್ತೀರ. ನನಗೆ ಗೊತ್ತಿರಂಗೆ, ಯಾಕಂದ್ರೆ ತುಂಬ ಜನ ಮಾಡ್ತಾ ಇದ್ದಾರಲ್ವ, ನಾನು ನೋಡಿದ್ದೀನಿ ಅದಕ್ಕೋಸ್ಕರ. ಸೊ ಆ ಒಂದು ಮುಖದಲ್ಲಿ ಆ ಥರ ಒಂದು ಕಲೆಗಳು ಬಂದುಬಿಟ್ರೆ ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ, ಅಂದರೆ ಪಿಗ್ಮೆಂಟೇಷನ್ದು ನಾನು ಹೇಳ್ತಾ ಇರೋದು. ಅಟ್ಲೀಸ್ಟ್ ಈ ಥರ ಮಾಡ್ಕೊಳ್ಳಿ, ಕಬ್ಬಿಣದ ಬಾಣಲಿನಲ್ಲೇ ಕಲಿಸ್ಬೇಕು, ಆವಾಗಲೇ ಕಪ್ಪು ಚೆನ್ನಾಗಿ ಹಿಡಿಯುತ್ತೆ ಅದು, ಆಯಿತಾ.
ಸೊ ಈ ಥರ ಮಾಡಿಕೊಂಡು ನಾನು ಎಷ್ಟು ಗಂಟೆ ನಾನು ಯಾವಾಗಲೂ ಬಿಡೋದು ಅಂತಲೂ ನಿಮ್ಗೆ ಹೇಳ್ತೀನಿ. ನಾನು 3:15 ಗಂಟೆ ಬಿಡ್ತೀನಿ, ಆವಾಗಲೇ ಕಪ್ಪು ಚೆನ್ನಾಗಿ ಹಿಡ್ದಿರೋದು. ಬೆಳಗ್ಗೆ ಮಾರ್ನಿಂಗೇ ನಾನು ಹಾಕಿರ್ತೀನಿ ಫ್ರೆಂಡ್ಸ್, ಒಂದು 6 ಗಂಟೆ 6:15ಗೆ ಹಾಕ್ಬಿಟ್ರೆ ಒಂದೊಂದು ಸಲ 12:30 1 ಗಂಟೆವರೆಗೂ ನಾನು ಬಿಟ್ಟಿರ್ತೀನಿ. ಆಲ್ಮೋಸ್ಟ್ 4 ಗಂಟೆ ಮ್ಯಾಕ್ಸಿಮಮ್ ಅಂದರೆ 4 ಗಂಟೆ ಬಿಟ್ಟಿರ್ತೀನಿ. ಆವಾಗ ಚೆನ್ನಾಗಾಗಿರುತ್ತೆ, ನ್ಯಾಚುರಲಾಗಿ ಆಗಿರುತ್ತೆ. ಸೊ ನಂದು ಸ್ಕಿನ್ನು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಂದೊಂದು DIY ಸೋಪ್ ಅಂತ ಮಾಡಿದ್ದೀನಿ. ಸೊ ಅದು ಆಗ್ತಾ ಇರೋದ್ರಿಂದನೇ ಮುಖ ಕ್ಲಿಯರಾಗಿ ಬರ್ತಾ ಇದೆ. ನಿಮ್ಗೆ ಏನಾರು ಅಕಸ್ಮಾತ್ ಇಷ್ಟ ಇದ್ದು ನನ್ನ ವ್ಲಾಗ್ಸ್ನ ನೀವು ಅಕಸ್ಮಾತ್ ನೋಡ್ತಾ ಇದ್ರೆ ಮುಂಚೆಯಿಂದನೂ ಜಸ್ಟ್ ಟ್ರೈ ಮಾಡಿ. ಯಾಕೆಂದ್ರೆ ನಾನು ನಿಮಗೋಸ್ಕರನೇ ಮಾಡ್ತಿರೋದು, ನನಗೆ ಪ್ಯಾಷನ್ನು ಆಯಿತಾ ಯೂಟ್ಯೂಬ್ ಬರೋದು. ಇಲ್ಲಾಂದರೆ ನಾನು ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನಗೆ ಅಂಥ ನೆಸೆಸಿಟಿನೂ ಇಲ್ಲ, ಬಟ್ ನನ್ನ ಪ್ಯಾಷನ್ ಇರೋದ್ರಿಂದ ನನಗೇನು ಅಂದರೆ ಕೆಲವು ಟಿಪ್ಸ್ನ ವಿಡಿಯೋ ನಮಗೆ ಗೊತ್ತಿರೋದು ಹೆಲ್ಪ್ ಆಗಲಿ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇರೋದು. ನಂಗೆ ಇಷ್ಟ ಯೂಟ್ಯೂಬಲ್ಲಿ ಬರೋದು, ಸೊ ಅದಕ್ಕೇ ಆಯಿತಾ. ಸೊ ಎಲ್ಲರ ಹತ್ರ ಶೇರ್ ಮಾಡ್ಕೋಬೋದು ಅಂದ್ಬಿಟ್ಟು ನಾನು ಮಾಡ್ತಾ ಇರೋದು ಬ್ಲಾಗ್ಸ್. ಸೊ ಆಯಿತಾ ಫ್ರೆಂಡ್ಸ್, ಸೊ ಬನ್ನಿ. ಸೊ ನೋಡಿ, ನಿಮ್ಮ ಹತ್ರ ಮಾತಾಡ್ತಾನೇ ಇದ್ದೆ ಅಲ್ಲ, ಸೊ ನೋಡಿ ಕಪ್ಪುಗೆ ಹೆಂಗೆ ಹಿಡಿತಾ ಇದೆ ನೋಡಿ. ಸೊ ಆ ಥರ ನೀವು ಅನ್ಕೋಬೋದು ಎಲ್ಲ ಸೈಡಲ್ಲಿದೆ ಮಧ್ಯದಲ್ಲಿ ಅಂದರೆ ನಾಳೆ ಅಷ್ಟೊತ್ತಿಗೆ ಇದೆಲ್ಲ ಫುಲ್ಲು ಬಂದಿರುತ್ತೆ, ಕಲರ್ ಚೆನ್ನಾಗಿ ಹಿಡ್ದಿರುತ್ತೆ. ಅಂದರೆ ನಾವೇನು ಅಪ್ಲೈ ಮಾಡ್ತೀವೋ ಮೆಹಂದಿದು ಕಲರ್ ಕೊಡುತ್ತೆ ಅಂತ ಅರ್ಥ ಅಷ್ಟೆ. ಸೊ ನೋಡಿ ಕಪ್ಪುಗೆ ಬರುತ್ತೆ. ಸೊ ಕೆಲವರೆಲ್ಲ ನಿಮಗೆ ಯೂಟ್ಯೂಬಲ್ಲಿ ತೋರಿಸೋದು ಕಪ್ಪಗಾಗ್ಬಿಡುತ್ತೆ ಅಂತಾರಲ್ಲ, ಸೊ ಅದು ಅಷ್ಟಾಗಿರಲ್ಲ, ಒಂದು ಸ್ವಲ್ಪ ಕೆಂಜಿಗೆ ಆ ಥರ ಬಂದಿರುತ್ತೆ. ಸೊ ನಂದು ವ್ಲಾಗ್ಸಲ್ಲಿ ನಂದು ಹಳೆ ವ್ಲಾಗಲ್ಲೂ ಅವತ್ತು ಕಪ್ಪಗಾಗುತ್ತೆ ಅಂತ ತೋರಿಸಿದ್ನಲ್ಲ, ಸೊ ಅದು ಏನು ಅಂದರೆ ನೀವು ಆಗ್ತಾ ಇರಬೇಕು, ಅದು ಒಂದೇ ದಿನದಲ್ಲಿ ಆಗಲ್ಲ. ನಂದು ಈ ಥರ ಒಂದು ಕಪ್ಪುಗೆ ಹೆಂಗೆ ಮಾಡಿಕೊಂಡೆ ಅಂದರೆ ಒಂದು 6 ತಿಂಗಳು ಮಿನಿಮಮ್ ಕಷ್ಟಪಟ್ಟಿದ್ದೀನಿ ನಾನು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ತುಂಬ ರಫ್ ಇತ್ತು ಮತ್ತು ಕರ್ಲಿ ಇತ್ತು. ಜಸ್ಟ್ ಇಮ್ಯಾಜಿನ್ ಮಾಡಿ, ಕರ್ಲಿ ಹೇರ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೇನು ಗೊತ್ತು. ಜಸ್ಟ್ ನಾವು ಬಾಚರು ಇಷ್ಟಿಷ್ಟು ಕೂದಲು ಉದ್ರೋದು, ಇವಾಗೆಲ್ಲ ಸ್ಟಾಪ್ ಆಗಿದೆ, ಹೇರ್ ಫಾಲ್ ಸ್ಟಾಪ್ ಆಗಿದೆ ಮತ್ತು ಶೈನಿಂಗ್ ಸಖತ್ತಾಗಿ ಬಂದಿದೆ. ನಾನು ಯಾವುದೇ ಒಂದು ಬೇರೆದು ಒಂದು ಹೇರ್ ಸೀರಮ್ ಹಾಕೋದಿರ್ಬೋದು, ಯಾವುದೇ ಒಂದು ಮಾಡಲ್ಲ. ಜಸ್ಟ್ ಈ ಥರ ಹೆನ್ನ ಅಪ್ಲೈ ಮಾಡೋದು ಮತ್ತು ನಂದು ವ್ಲಾಗ್ಸ್ನ ಚೆಕ್ ಮಾಡಿ, ನಾನು ಕೂದಲಿಗೆ ಯಾವ್ಯಾವ ಥರ ಮಾಡ್ಕೋತೀನಿ ಅಂತ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು. ಯಾವುದೇ ಒಂದು ಪಾರ್ಲರಲ್ಲಿ ಹೋಗ್ಬಿಟ್ಟು ನಾನು ಮಾಡಿಸಲ್ಲ. ಸೊ ಕೆಲವರೆಲ್ಲ ವೀಡಿಯೋ ಲೆಂತಿ ಆಯಿತು ಅಂತ ಹೇಳೋಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನಾನು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಕೆಲವ್ರಿಗೆ ಇಷ್ಟ ಇದ್ದರೆ ಕಲ್ತ್ಕೊಳ್ಳಿ, ಕೂದಲು ಕಪ್ಪಾಗಂಗೆ ಮಾಡ್ಕೊಳ್ಳಿ. ಇಲ್ಲ ಬೇಡ ಅನ್ನೋರು ನಾನೇನು ಮಾಡೋಕ್ಕಾಗಲ್ಲ, ಹೇರ್ ಡೈ ಹಾಕ್ಕೊಂಡೇ ಇರ್ತೀವಿ ನಾವು ಅನ್ನೋರು ಹೇರ್ ಡೈಯೇ ಹಾಕ್ಕೊಳ್ಳಿ, ನನಗೇನಿಲ್ಲ. ಸೊ ಹೆಲ್ಪ್ ಆಗೋರಿಗೆ ನಾನು ಏನು ಮಾಡ್ತಿರೋದು ಈ ವಿಡಿಯೋ ನೋಡಿ, ಕಪ್ಪಾಗುತ್ತೆ ಆಯಿತಾ. ಜಸ್ಟ್ ಇವಾಗ ಒಂದು 10 ನಿಮಿಷ ಆಗಿದೆ, ನಾನು ಮಾತಾಡ್ಕೊಂಡೇ ಮಾಡ್ತಿದ್ದೀನಲ್ಲ, 10 ನಿಮಿಷದಲ್ಲಿ ಈ ಥರ ಆಗಿರೋದು. ಓಲ್ ನೈಟ್ ಬಿಡ್ತೀವಿ ಅಂದ್ಕೊಳ್ಳಿ, ಇಡೀ ರಾತ್ರಿ ಬಿಟ್ಟಾಗ. ಸೊ ನೋಡಿ ಇವಾಗ ಎಷ್ಟು ಬ್ಲ್ಯಾಕ್ ಆಗಿ ಬಂದಿದೆ. ಸೊ ಇದನ್ನು ಕೂದಲಿಗೆ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ, ಬೆಳಗ್ಗೆ ಆಗಿರೋದು ಇದು. ಸೊ ನೋಡಿ ಇವಾಗ ಫುಲ್ಲು ಹೆನ್ನ ಅಪ್ಲೈ ಮಾಡಿದ್ದೀನಿ ಕೂದಲಿಗೆ. ಸೊ ಇದನ್ನು ನಾನು ಒಂದು 4 ಅವರ್ಸ್ ಬಿಡೋದು, 4 ಗಂಟೆ ಬಿಡ್ತೀನಿ. 4 ಗಂಟೆ ಬಿಟ್ಬಿಟ್ಟು ವಾಶ್ ಮಾಡೋದು. ಸೊ ನೋಡಿ ಕೂದಲು ಇದು ಹಾಕ್ಬೇಕಾದ್ರೆ ಎಷ್ಟು ಬ್ಲ್ಯಾಕ್ ಆಗಿ ಬಂದಿದೆ. ಸೊ ನಾನು ಜಾಸ್ತಿ ವೇಟ್ ಮಾಡಿಸಲ್ಲ, ಯಾವ ಹೆನ್ನ ಯೂಸ್ ಮಾಡಿದೆ ಅಂತ ತೋರಿಸ್ತೀನಿ. ಸೊ ನಾನು ಯಾವುದೇ ಒಂದು ಬ್ರ್ಯಾಂಡನ್ನ ಪ್ರಮೋಷನ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಸೊ ಜಸ್ಟ್ ಇದು ಯಾವುದು ಅಂತ ನಾನು ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಆಯಿತಾ, ಕಮೆಂಟ್ ಮಾಡಿ. ಸೊ ನಾನು ಅದರದ್ದು ಹೇಳ್ತೀನಿ. ಸೊ ಹೇಳ್ಬಿಡ್ತೀನಿ, ಬಯೋ ಆರ್ಗ್ಯಾನಿಕ್ ಅಂತ ಅದರ ಹೆಸರು, ಬಯೋ ಆರ್ಗ್ಯಾನಿಕ್ ಅಂತ. ಸೊ ಆ ಒಂದು ಇದು, ಸೊ ಅದನ್ನು ಕಮೆಂಟ್ ಮಾಡಿದ್ರೆ ನಾನು ಅದ್ರ ಹೆಸರನ್ನು ಟೈಪ್ ಮಾಡ್ತೀನಿ. ಸೊ ನೋಡೋಣ ಎಷ್ಟು ಚೆನ್ನಾಗಿ ಮಾಡ್ತೀರ ಅಂತ. ಸೊ ಅದೇನು ಗೊತ್ತಾ, ಅದರಲ್ಲಿ ತುಂಬ ಒಂದು ಎಷ್ಟಿದೆ ಅಂದರೆ ಒಂದು ಆಲ್ಮೋಸ್ಟ್ 9 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದ್ರಿಂದ ಚೆನ್ನಾಗಿ ಕಪ್ಪು ಹಿಡಿಯುತ್ತೆ ಆಯಿತಾ. ಕೂದಲು ಚೆನ್ನಾಗಿ ಕಪ್ಪು ಬರುತ್ತೆ ಮತ್ತು ತುಂಬ ದಿನದವರೆಗೂ ಇರುತ್ತೆ ಇದು. ಸೊ ಅದಕ್ಕೆ ಈ ಥರದ್ದು ಒಂದು ತೋರಿಸಿದ್ದು. ಮತ್ತು ಯಾವ ಒಂದು ಗಿಡಮೂಲಿಕೆ ಯೂಸ್ ಮಾಡಿದ್ದೀನಿ ಅದ್ರದ್ದು ನಾನು ಹೇರ್ ವಾಶ್ ಮಾಡ್ಕೊಂಡು ಬರ್ತೀನಲ್ಲ ಆಮೇಲೆ ತೋರಿಸ್ತೀನಿ, ಇದೇ ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ಸೊ ಹಾಗೆ ನೋಡ್ತಾ ಇರಿ. ಸೊ ಜಾಸ್ತಿ ಕಲರ್ ಬರುತ್ತೆ ನೋಡಿ, ನಾವು ಮಾಮೂಲಿ ಮೆಹಂದಿ ಕಲಿಸಿದಾಗ ಒಂಥರ ಆರೆಂಜ್ ಕಲರಲ್ಲಿ ಆಗಿರುತ್ತಲ್ವ. ಸೊ ಇದು ಬ್ಲ್ಯಾಕ್ ಥರ ಬಂದಿರುತ್ತೆ, ಯಾಕೆಂದರೆ ನಾವು ಐರನ್ ಕಂಟೆಂಟ್ ಬಾಂಡ್ಲಿನಲ್ಲಿ ಕಲಿಸಿರ್ತೀವಲ್ಲ. ಸೊ ಇದೊಂದು ಸ್ವಲ್ಪ ಬೇರೆ ಮೆಹಂದಿಗಿಂತ ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಹೇಳಿದ್ನಲ್ಲ, ತುಂಬ ದಿನದವರೆಗೂ ಕಪ್ಪಾಗೇ ಇರುತ್ತೆ ಕೂದಲಲ್ಲಿ. ಸೊ ಆ ಥರ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಹೇರ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಶೈನಿಂಗ್ ಬಂದಿದೆ ಮತ್ತು ಎಷ್ಟು ಕಪ್ಪಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಆಯಿತಾ. ಸೊ ನಾನು ಯಾವ ಒಂದು ಮೆಹಂದಿನ ಯೂಸ್ ಮಾಡಿದ್ದೀನಿ ಮತ್ತು ಯಾವ ಒಂದು ಗಿಡಮೂಲಿಕೆನ ಯೂಸ್ ಮಾಡಿದ್ದೀನಿ,
ಸೊ ಅದರಿಂದ ಇಷ್ಟೊಂದು ಅಂದರೆ ಬ್ಲ್ಯಾಕ್ ಆಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ, ಆಯಿತಾ. ಸೊ ಈ ಥರ ಒಂದು ಟ್ರೈ ಮಾಡಿ. ಸೊ ನಾನು ಇವಾಗ ಜಾಸ್ತಿ ವೆಯ್ಟ್ ಮಾಡಿಸಲ್ಲ, ನಿಮ್ಗೆ ಅದು ಹೇಳ್ಬಿಡ್ತೀನಿ, ರಿವೀಲ್ ಮಾಡ್ತಾ ಇದ್ದೀನಿ ಯಾವುದು ಅಂತ. ಸೊ ಈ ಒಂದು ಗಿಡಮೂಲಿಕೆ ಯಾವುದು ಅಂದರೆ ಶಂಕುಪುಷ್ಪ, ಬ್ಲೂ ಕಲರಲ್ಲಿ ಬರುತ್ತೆ ಆ ಫ್ಲವರು. ಅದೇನು ಗೊತ್ತಾ ನಿಮಗೆ, ಈವನ್ ನಿಮಗೆ ಗ್ರೀನ್ ಟೀಗೂ ಅದು ತುಂಬ ಯೂಸ್ ಮಾಡ್ತಾರೆ, ಗ್ರೀನ್ ಟೀಗೆ. ಸೊ ಗ್ರೀನ್ ಟೀನಲ್ಲಿ ಏನು ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಅದನ್ನು ಟ್ರೈ ಮಾಡಿದ್ದೀನಿ, 1235 ಆ ಥರ ಇತ್ತು ಅದ್ರ ಪ್ರೈಸ್. ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಬಟ್ ತುಂಬ ಎಫೆಕ್ಟಿವ್. ಯಾರಿಗೆಲ್ಲ ನಿಮಗೆ ಪಿಗ್ಮೆಂಟೇಷನ್ ಇದೆ, ಈ ಥರ ಡಾರ್ಕ್ ಸ್ಪಾಟ್ಸ್ಗಳು ಬಂದಿರುತ್ತೋ, ಸೊ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಒಂದು ಸಲ ಯಾವಾಗಾರ ಬೇಕಾದ್ರೆ ಅದನ್ನು ಟ್ರೈ ಮಾಡಿ. ಮಾಲ್ಗಳಲ್ಲಿ, ಸೂಪರ್ ಮಾರ್ಕೆಟ್ಸಲ್ಲಿ, ಲಾಯಲ್ ವರ್ಲ್ಡ್ ಅಂಥ ಕಡೆ ಎಲ್ಲ ಇಟ್ಕೊಂಡಿರ್ತಾರೆ. ಬ್ಲೂ ಪೀ ಅಂತಲೂ ಏನೋ ಬರುತ್ತೆ ಅದು ಇಂಗ್ಲೀಷಲ್ಲಿ, ಒಟ್ಟಿನಲ್ಲಿ ಬ್ಲೂ ಕಲರಲ್ಲಿ ಇರುತ್ತೆ ಅದು, ಆಯಿತಾ. ಶಂಕುಪುಷ್ಪ ಅಂತ ಅದನ್ನು ಕರೀತಾರೆ. ಸೊ ಅದನ್ನು ಟ್ರೈ ಮಾಡಿ. ಅಮೆಝಾನು, ಫ್ಲಿಪ್ಕಾರ್ಟಲ್ಲೆಲ್ಲ ನಿಮಗೆ ಕೂದಲುದು ಫ್ಲವರ್ಸ್ ಥರ ಎಲ್ಲ ಬಂದ್ಬಿಡುತ್ತೆ. ಬಟ್ ನಾನು ಇದನ್ನು ಯಾಕೆ ಪರ್ಚೇಸ್ ಮಾಡಿದೆ ಅಂದರೆ, ಫ್ಲವರ್ ಇರುತ್ತೆ, ಅಂದರೆ ಒಣಗೋಗಿ ಎಲ್ಲ ಪುಡಿ ಪುಡಿ ಥರ ಆಗಿದೆ ಇದರೊಳಗೆ. ಫ್ಲವರ್ ಇರುತ್ತೆ, ಪ್ಲಸ್ ಬಳ್ಳಿ ಇದೆ, ಪ್ಲಸ್ ಎಲೆ, ಮೂರನ್ನು ಕಂಬೈಂಡ್ ಮಾಡಿ ನಾನು ತೊಗೊಂಡಿರೋದು. ಅದಕ್ಕೆ ಕೂದಲು ಅಷ್ಟು ಕಪ್ಪಾಗಿ ಬರೋಕ್ಕೆ ಸಾಧ್ಯ. ಸೊ ಅದನ್ನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ರಿವೀಲ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಆದಷ್ಟು ನಿಮಗೆ ಏನು ಗೊತ್ತಾ, ತುಂಬ ಟ್ರೈ ಮಾಡಿ. ವಾರದಲ್ಲಿ ಒಂದು ಸಲ ಹಾಕೋಕ್ಕೆ ಏನು ಗೊತ್ತಾ, ಮೆಹಂದಿದು ನೀವು ಬೇಕಾದ್ರೆ ಬಂಜಾರಸು ತೊಗೋಬೋದು. ಬಂಜಾರಸು ಕಲರ್ ಹಿಡಿಯುತ್ತೆ, ಆಯಿತಾ. ಬಂಜಾರಸ್ ಒಂದು ಸ್ವಲ್ಪ, ಮತ್ತು ಬಯೋ ಆರ್ಗ್ಯಾನಿಕ್ ಅಂತ. ಸೊ ಅದು ಯಾರಿಗಾರ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದ್ರದ್ದು ನಾನು ಟೈಪ್ ಮಾಡಿ ಬರಿತೀನಿ. ಸೊ ಆ ಥರ ಆ ಒಂದು ಮೆಹಂದಿನ ಹಾಕ್ಬಿಟ್ಟು ನಾನೇನು ತೋರಿಸಿದ್ನೋ ಅದೆಲ್ಲ ಮಾಡಿ. ವಿಳೆದೆಲೆನೂ ಖಂಡಿತ ಹಾಕಿ. ವಿಳೆದೆಲೆ ನಿಮಗೆ ನ್ಯಾಚುರಲ್ ಆಗಿ ಪ್ರೀಮೆಚ್ಯೂರ್ಡ್ ಏರ್ ಅಂತ ಬರುತ್ತೆ ನೋಡಿ, ಪ್ರೀಮೆಚ್ಯೂರ್ ಏರ್ ಅಂತ ಬರುತ್ತಲ್ಲ, ಬೇಗ ಇದು ಬಿಳಿ ಕೂದಲಾಗೋದನ್ನು ತಡೆಗಟ್ಟುತ್ತೆ, ಅಂದರೆ ಬ್ಲ್ಯಾಕ್ ಏರ್ ಆಗಂಗೆ ಅದು ಪ್ರಮೋಟ್ ಮಾಡುತ್ತೆ. ಸೊ ನಾನು ಏನೇ ಒಂದು ಹಾಕಿದ್ರೂ ಎಲ್ಲ ಕಪ್ಪಾಗಂಗೆ ಹಾಕಿರೋದು ಅದರಲ್ಲಿ. ಸೊ ಮೇನ್ ಸೀಕ್ರೆಟ್ ಒಂದು ಈ ಒಂದು ಗಿಡಮೂಲಿಕೆ ಫ್ರೆಂಡ್ಸ್, ಇದರಿಂದನೇ ಜಾಸ್ತಿ ಕಪ್ಪಾಗೋದು ಕೂದಲು, ಆಯಿತಾ. ಸೊ ಇದನ್ನು ಟ್ರೈ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.